ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರಾಜೇಶ್ರೀ ಬ್ಲಾಗ್ಸ್. ಇದು ಬಂದು ಸಾಟರ್ಡೆ ನನ್ನ ಫ್ರೆಂಡ್ ಪಾಪುದು ಬರ್ಡೇ ಇತ್ತು. ಹಾಗಾಗಿ ಏನಾದ್ರು ತೊಗೊಂಡು ಹೋಗ್ಬೇಕಂತ ಹೇಳಿಬಿಟ್ಟು ಶಾಪಿಂಗ್ ಬಂದಿದ್ವಿ. ಸೊ ಅವಳಿಗೊಂದು ಏನಾದರೂ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ. ಸೊ ತೊಗೊಂಡು ನಾವು ಸಾಟರ್ಡೆ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬನ್ನೇರುಘಟ್ಟಕ್ಕೆ ಹೋಗಬೇಕಿತ್ತು. ಸೊ ನನ್ನ ಫ್ರೆಂಡ್ ಬಂದು ಬನ್ನೇರುಘಟ್ಟದಲ್ಲೇ ಇರೋದು. ಹಾಗಾಗಿ ನಮ್ಮ ಚಿಕ್ಕ ಪಾಪು ನೋಡಿ ಎಷ್ಟು ಶ್ರದ್ಧೆಯಿಂದ ಕೈ ಮುಗಿದ್ಕೊಂಡು ನಿಂತಿದ್ದಾನೆ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ನಾವು ರೀಚ್ ಆದ್ವಿ. ಸೊ ಅಲ್ಲಿ ಇನ್ನು ತಿಂಡಿ ತಿಂದಿರಲಿಲ್ಲ ನಾವು ಬೆಳಿಗ್ಗೆ. ಹಾಗಾಗಿ ಅವರೆಲ್ಲ ಅವ್ರ ಅತ್ತೆ ಮಾವ ಎಲ್ಲ ಬಂದಿದ್ದರು ಆಲ್ರೆಡಿ. ಸೊ ಹಾಗಾಗಿ ಅವರೇ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿದರು. ಹಾಗಾಗಿ ಸೊ ನಾವು ಅಲ್ಲೇ ತಿಂಡಿ ಎಲ್ಲ ತಿಂದ್ಕೊಂಡು ಸೊ ನನ್ನ ಫ್ರೆಂಡು ಟೀ ಕುಡ್ಕೊಂಡು ಬರ್ಡೇಗೆ ಡೆಕೋರೇಷನ್ ನಾವೇ ಮಾಡಬೇಕಿತ್ತು. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಈ ಕಡೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಡೆಕೋರೇಷನ್ ಎಲ್ಲ ಹೆಂಗೆ ಮಾಡಿದ್ವಿ, ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ನೋಡಿ. ಸೊ ಫೈನಲಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಮನೆಗೆ ಹೋಗಬೇಕಿತ್ತು. ಹಾಗೆ ಅವರೇ ಅಣ್ಣನೇ ನಮಗೆ ಮನೆಗೆ ಬಿಡ್ತೀನಿ ಅಂತ ಹೇಳಿಬಿಟ್ಟು ಸೊ ಮನೆಗೆ ಹೋಗ್ತಾ ಇದ್ವಿ. ಸೊ ಟ್ರಾಫಿಕ್ ತುಂಬ ಇತ್ತು, ಹಾಗಾಗಿ ಲೇಟ್ ಆಯಿತು ನಮಗೆ. ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.